ಈ ವಿಡಿಯೋಲಿ 29 ಆರ್ ಕ್ವಶನ್ ಮಾಡೋಣ. ಓಕೆ, ಸೊ ಅದನ್ನ ಇಲ್ಲಿ ಸ್ಪ್ರೇಟ್ ಆಗಿ ಬರ್ದಿದ್ದೀನಿ. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ಫಿಗರ್ ಅವರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಎ ರೆಕ್ಟಾಂಗಲ್ ಆರ್ ಒ ಕ್ಯೂ ಪಿ. ಸೊ ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಆರ್ ಒ ಕ್ಯೂ ಪಿ ಬಂದ್ಬಿಟ್ಟು ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಈಸ್ ಇನ್ಸ್ಕ್ರೈಬ್ಡ್ ಇನ್ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್. ಓಕೆ, ಈಗ ಇದು ನಥಿಂಗ್ ಬಟ್ ಆ ರೆಕ್ಟಾಂಗಲ್ ಎದ್ರಲ್ಲಿ ಇನ್ಸ್ಕ್ರೈಬ್ ಆಗಿದೆ. ಓಕೆ, ಈ ಸೆಕ್ಟರ್ ಅಲ್ಲಿ ಇನ್ಸ್ಕ್ರೈಬ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೆಕ್ಟರ್ ಅಂದ್ರೆ ಒಂದೇ, ಕ್ವಾಡ್ರೆಂಟ್ ಅಂದ್ರೆ ಒಂದೇ. ಕ್ವಾಡ್ರೆಂಟ್ ಅಂದ್ರೆ ಥೀಟಾ ವ್ಯಾಲ್ಯೂ 90 ಇರುತ್ತಂತ ಅಷ್ಟೇ. ಓಕೆ, ಈಗ ಅವ್ರು ಆಮೇಲೆ ಏನ್ ಕೊಟ್ಟಿದ್ದಾರೆ, ಇಫ್ ದ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ದ ರೆಕ್ಟಾಂಗಲ್ ಆರ್ 16 and 12 ಸೆಂಟಿಮೀಟರ್. ಸೊ ಲೆಂತ್ ಬಂದ್ಬಿಟ್ಟು ಏನು 16 ಅಂತ ಕೊಟ್ಟಿದ್ದಾರೆ, ಬ್ರೆಡ್ತ್ ಬಂದ್ಬಿಟ್ಟು 12 ಅಂತ ಕೊಟ್ಟಿದ್ದಾರೆ. ಸೊ ಇದೇನಿದು, ಇದು 16 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇದು 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಮ್ಗೆ ಏನು ಲೆಂತ್ 16 ಸೆಂಟಿಮೀಟರ್, ಓಕೆ, ಬ್ರೆಡ್ತ್ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಂಡಿಬೇಕು, ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಜನ್. ಓಕೆ, ಇದು ಶೇಡೆಡ್ ಮಾಡಿದಾರೆ ನೋಡ್ರಿ, ಈ ರೀಜನ್ ನ ನಾವು ಕಂಡಿಡ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ನಮಗೆ ಈ ಕ್ವಾಡ್ರೆಂಟ್ ಗೆ ನಮಗೆ ರೇಡಿಯಸ್ ಗೊತ್ತಿಲ್ಲ ಫಸ್ಟ್. ಓಕೆ, ಸೊ ಅದನ್ನ ಕಂಡಿಡಿಯೋಣ. ಓಕೆ, ರೇಡಿಯಸ್ ಅಂದ್ರೆ ನಥಿಂಗ್ ಬಟ್ ಈ ಕ್ವಾಡ್ರೆಂಟ್ ಗೆ ರೇಡಿಯಸ್ ಏನಾಗುತ್ತೆ, ಓಕೆ, ಇದಾಗುತ್ತಾ ಓ ಪಿ ಬಂದ್ಬಿಟ್ಟು ರೇಡಿಯಸ್ ಆಗುತ್ತಾನೆ. ಸೊ ಈಗ ಓ ಪಿ ಬಂದ್ಬಿಟ್ಟು ರೇಡಿಯಸ್ ಅಂತ ತಗೋಬಹುದು. ಓಕೆ, ರೇಡಿಯಸ್ ಓ ಬಿ ಅನ್ನ ಆಗ್ಬೋದು, ಓ ಎ ಅನ್ನ ಆಗ್ಬೋದು, ಓ ಪಿ ಕೂಡ ರೇಡಿಯಸ್ ಆಗುತ್ತೆ. ಸೊ ನಾವೀಗ ಓ ಪಿ ಕಂಡಿಡಿಯೋದು ಈಸಿ. ಸೊ ಅದಕ್ಕೆ ಓ ಪಿ ನ ರೇಡಿಯಸ್ ಅಂತ ತಗೊಂತೀವಿ. ಸೊ ಈಗ ನಾನೇನ್ ಮಾಡ್ತೀನಿ, ಆ ರೈಟ್ ಟ್ರಯಾಂಗಲ್ ತಗೊಂತೀನಿ. ಯಾವ್ದು, ಇನ್ ಟ್ರಯಾಂಗಲ್ ಪಿ ಕ್ಯೂ ಓ. ಓಕೆ, ನೀವೇ ನೋಡ್ರಿ, ಈ ರೈಟ್ ಟ್ರಯಾಂಗಲ್ ತಗೊಂತೀನಿ, ಪಿ ಕ್ಯೂ ಓ ತಗೊಂತೀನಿ. ಓಕೆ, ಸೊ ಅವಾಗ ಏನಾಗುತ್ತೆ ನೋಡ್ರಿ, ಪಿ ಕ್ಯೂ ಓ. ಓಕೆ, ಈಗ ರೆಕ್ಟಾಂಗಲ್ ಅಪೋಸಿಟ್ ಸೈಡ್ ಈಕ್ವಲ್, ಇದು 16 ಸೆಂಟಿಮೀಟರ್ ಅಂದ್ರೆ ಇದು ಕೂಡ 16 ಸೆಂಟಿಮೀಟರ್. ಸೊ ಇಲ್ಲಿ ಏನ್ ಬರೀತೀನಿ, 16 ಸೆಂಟಿಮೀಟರ್ ಅಂತ ಬರೀತೀನಿ. ಓಕೆ, ಆಮೇಲೆ ಲೈಕ್ ಅವ್ರೆ ಓ ಕ್ಯೂ ಬಂದು 12 ಅಂತ ಕೊಟ್ಟಿದ್ದಾರೆ. ಸೊ ಓ ಕ್ಯೂ ಬಂದು 12 ಸೆಂಟಿಮೀಟರ್ ಅಂತ ಬರೀತೀನಿ. ಸೊ ಇದು 90 ಡಿಗ್ರಿ, ರೆಕ್ಟಾಂಗಲ್ ಎಲ್ಲ ಆಂಗಲ್ 90 ಡಿಗ್ರಿ. ಓಕೆ, ಈಗ ಈ 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನಸ್ ಆಗುತ್ತೆ. ಈ ಸ್ಟ್ರೇಟ್ ಲೈನ್ ಆಲ್ಟಿಟ್ಯೂಡ್ ಆಗುತ್ತೆ. ಇನ್ನು ಉಳ್ಕಿದ್ ಏನಾಗುತ್ತೆ, ಬೇಸ್ ಆಗುತ್ತೆ. ಓಕೆ, ಸೊ ಈಗ ಏನ್ ಮಾಡ್ತೀನಿ ನಾನು, ಇದಕ್ಕೆ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ತೀನಿ. ಪೈಥಾಗರಸ್ ಥಿಯರಂ ಟು ಟ್ರಯಾಂಗಲ್ ಪಿ ಕ್ಯೂ ಓ. ಓಕೆ, ಸೊ ಪೈಥಾಗರಸ್ ಥಿಯರಂ ಜನರಲ್ ಫಾರ್ಮ್ ಏನು, ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಓಕೆ, ಈಗ ಹೈಪೋಟೆನಸ್ ಗೊತ್ತಿಲ್ಲ, ಸೊ ಅದಕ್ಕೆ ಏನ್ ಬರ್ತೀನಿ, ಓ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಏನು 16 ಸ್ಕ್ವೇರ್, ಬೇಸ್ ಬಂದ್ಬಿಟ್ಟು 12 ಸ್ಕ್ವೇರ್. ಓಕೆ, ಸೊ ಅವಾಗ ಏನಾಗುತ್ತೆ, ಓ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಸ್ಕ್ವೇರ್ ಬಂದ್ಬಿಟ್ಟು 256, 12 ಸ್ಕ್ವೇರ್ ಬಂದ್ಬಿಟ್ಟು 144. ಸೊ ಇವ್ರಿಬ್ರು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 6 + 4 10, 5 + 4 9, 9 + 1 10. ಸೊ 1 ಕ್ಯಾರಿ, 2 + 1 3, 3 + 1 4, 400 ಆಗುತ್ತೆ. ಸೊ ಓ ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಹಾಕೊಂಡು ಹೋದ್ರೆ ರೂಟ್ ಆಗುತ್ತೆ, ರೂಟ್ 400 ನಥಿಂಗ್ ಬಟ್ ಏನಾಗುತ್ತೆ 20 ಆಗುತ್ತೆ. ಓಕೆ, ಓ ಪಿ ಬಂದ್ಬಿಟ್ಟು 20 ಸೆಂಟಿಮೀಟರ್. ಓ ಪಿ 20 ಅಂದ್ರೆ ನಥಿಂಗ್ ಬಟ್ ರೇಡಿಯಸ್ ಎಷ್ಟಾಯ್ತು, 20 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಸೊ ಇಲ್ಲಿ ಏನ್ ಬರ್ತೀನಿ, ರೇಡಿಯಸ್ ಬಂದ್ಬಿಟ್ಟು 20 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ತೀನಿ. ಓಕೆ, ಈಗ ನಮಗೇನು ಶೇಡೆಡ್ ರೀಜನ್ ಬೇಕು. ನೀವೇ ನೋಡ್ರಿ, ಈಗ ನಾನು ಈ ಕ್ವಾಡ್ರೆಂಟ್ ಅಲ್ಲಿ, ಓಕೆ, ಈಗ ನಾನು ಈ ಕ್ವಾಡ್ರೆಂಟ್ ಇದೆಲ್ಲ, ಈ ಕ್ವಾಡ್ರೆಂಟ್ ಅಲ್ಲಿ ನಾನು ಈ ರೆಕ್ಟಾಂಗಲ್ ನ ತೆಗೆದು ಬಿಟ್ರೆ ಉಳಿದಿದ್ದೆಲ್ಲ ಶೇಡೆಡ್ ರೀಜನ್ ಯಾವ್ದಾ. ಸೊ ಶೇಡೆಡ್ ರೀಜನ್ ನ ಏನಂತ ಬರ್ತೀನಿ ನಾನು ಇವಾಗ, ಏರಿಯಾ ಆಫ್ ಶೇಡೆಡ್ ರೀಜನ್ ಇಸ್ ಈಕ್ವಲ್ ಟು ನಥಿಂಗ್ ಬಟ್ ಏನು, ಏರಿಯಾ ಆಫ್ ಸೆಕ್ಟರ್ ಅಂದ್ರೆ ಒಂದೇ, ಕ್ವಾಡ್ರೆಂಟ್ ಅಂದ್ರೆ ಒಂದೇ. ಕ್ವಾಡ್ರೆಂಟ್ ಅಂದ್ರೆ ಥೀಟಾ ವ್ಯಾಲ್ಯೂ 90 ಅಂತ ಅಷ್ಟೇ. ಓಕೆ, ಏರಿಯಾ ಆಫ್ ಕ್ವಾಡ್ರೆಂಟ್ ಮೈನಸ್ ಏರಿಯಾ ಆಫ್ ರೆಕ್ಟಾಂಗಲ್. ಓಕೆ, ಸೊ ನಥಿಂಗ್ ಬಟ್ ಏನು, ಈ ಸೆಕ್ಟರ್ ಅಲ್ಲಿ ನಾನು ಓಕೆ ಏನ್ ತೆಗಿಬೇಕು, ರೆಕ್ಟಾಂಗಲ್ ತೆಗೆದು ಬಿಟ್ರೆ ಓಕೆ ಅವಾಗ ಶೇಡೆಡ್ ರೀಜನ್ ಮಾತ್ರ ಉಳಿಯುತ್ತೆ. ಓಕೆ, ಸೊ ಏರಿಯಾ ಆಫ್ ಕ್ವಾಡ್ರೆಂಟ್ ಫಾರ್ಮ್ ಏನು, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ರೆಕ್ಟಾಂಗಲ್ ಏನು, ಲೆಂತ್ ಇಂಟು ಬ್ರೆಡ್. ಈಗ ಥೀಟಾ ವ್ಯಾಲ್ಯೂ ಏನು 90 ಡಿವೈಡೆಡ್ ಬೈ 360 ಇಂಟು ಪೈ ವ್ಯಾಲ್ಯೂ ಏನು 22/7. ಓಕೆ, ಸೊ ರೇಡಿಯಸ್ ಏನಿದೆ, ರೇಡಿಯಸ್ ಬಂದ್ಬಿಟ್ಟು 20. ಸೊ ಇವಾಗ ಏನ್ ಬರ್ತೀನಿ, ರೇಡಿಯಸ್ ಬಂದ್ಬಿಟ್ಟು 20. ಸೊ ಏನ್ ಬರ್ತೀನಿ, 20 ಇಂಟು
20 ಯಾಕಂದ್ರೆ ಆರ್ ಸ್ಕ್ವೇರ್ ಇದೆ 20 ಇಂಟು 20 ಮೈನಸ್ ಈಗ ಲೆಂತ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಲೆಂತ್ ಬಂದ್ಬಿಟ್ಟು 16 ಬ್ರೆಡ್ತ್ ಬಂದ್ಬಿಟ್ಟು 12 ಸೊ ಏನ್ ಬರೀತೀನಿ 16 ಇಂಟು 12 ಅಂತ ಬರೀತೀನಿ ಈಗ 91 ಜಾ 94 ಜಾ ಆಮೇಲೆ 4 1 ಜಾ 4 5 ಜಾ ಹೀಗೆ ಆಮೇಲೆ ಕ್ಯಾನ್ಸಲ್ ಆಗಲ್ಲ 22/7 ಇಂಟು 20 ಇಂಟು 5 ಓಕೆ ಮೈನಸ್ ಈಗ 16 12 ಜಾ ಏನಾಗುತ್ತೆ ನೋಡ್ರಿ 12 6 ಜಾ ಎಷ್ಟು 72 7 ಕ್ಯಾರಿ 12 1 ಜಾ 12 12 ಪ್ಲಸ್ 7 ಎಷ್ಟಾಯ್ತು 19 ಆಯ್ತು 192 ಆಯ್ತು ಈಗ ನೀವು ನೋಡಿದ್ರೆ 25 ಜಾ ಎಷ್ಟು 100 100 ಇಂಟು 22 2200 ಆಗುತ್ತೆ 2200 ಡಿವೈಡೆಡ್ ಬೈ 7 ಮೈನಸ್ 192 ಆಯ್ತು ಈಗ ಎಲ್ಸಿಎಂ ತಗೊಂಡ್ರಿ ಏನಿಲ್ಲ ಅಂದ್ರೆ 1 ಸೊ ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ ನೋಡ್ರಿ ಎಲ್ಸಿಎಂ ತಗೊಂಡ್ರೆ 7 1 ಎಲ್ಸಿಎಂ ತಗೊಂಡ್ರೆ 7 ಬರುತ್ತೆ ಇದ್ರಲ್ಲಿ ಫಸ್ಟ್ ನಂಬರ್ ತಗೊಳ್ರಿ ಓಕೆ ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ 7 7 ಕ್ಯಾನ್ಸಲ್ ಆಯ್ತು 2200 ಉಳಿಯಿತು 2200 ಮೈನಸ್ ಸೆಕೆಂಡ್ ನಂಬರ್ ತಗೊಳ್ರಿ ಓಕೆ ಅದನ್ನ 7 ಇಂದ ಮಲ್ಟಿಪ್ಲೈ ಮಾಡ್ರಿ ಸೊ ಏನಾಗುತ್ತೆ 7 2 ಜಾ 14 ಓಕೆ 7 9 ಜಾ 63 ಪ್ಲಸ್ 1 64 ಆಗುತ್ತೆ ಓಕೆ ಸೊ ಎಷ್ಟು ಕ್ಯಾರಿ 6 ಕ್ಯಾರಿ 7 1 ಜಾ 7 7 ಪ್ಲಸ್ 6 13 ಆಯ್ತು ಓಕೆ ಸೊ ಏನಾಗುತ್ತೆ ಮೈನಸ್ 1344 ಓಕೆ ಈಗ ಇದನ್ನ ಸಬ್ಟ್ರಾಕ್ಟ್ ಮಾಡೋಣ 2200 ಅಲ್ಲಿ ಓಕೆ 1344 ನ ಸಬ್ಟ್ರಾಕ್ಟ್ ಮಾಡ್ಬೇಕು 10 ನಲ್ಲಿ 4 ಹೋದ್ರೆ 6 ಇದು 9 ಆಯ್ತು 9 ನಲ್ಲಿ 4 ಹೋದ್ರೆ 5 ಆಯ್ತು ಓಕೆ ಸೊ ಏನಾಯ್ತು ಸೊ ಇದು 1 ಆಯ್ತು ಓಕೆ ಸೊ ಇದು ಕೂಡ 1 ಆಗುತ್ತೆ 11 ನಲ್ಲಿ 3 ಹೋದ್ರೆ ಏನಾಗುತ್ತೆ 8 ಆಗುತ್ತೆ ಸೊ ನಥಿಂಗ್ ಬಟ್ 856 ಡಿವೈಡೆಡ್ ಬೈ 7 ಆಯ್ತು ಓಕೆ ಸೊ ನಾವೇನ್ ಮಾಡೋಣ ಇವಾಗ ಡಿವೈಡ್ ಮಾಡೋಣ ಓಕೆ ಇದನ್ನ ಎರೇಸ್ ಮಾಡ್ತೀನಿ 856 ನ ಓಕೆ 7 ಇಂದ ಡಿವೈಡ್ ಮಾಡೋಣ 7 1 ಜಾ 7 ಎಷ್ಟು ಉಳಿತು 1 ಉಳಿತು 15 ಆಯ್ತು 7 2 ಜಾ 14 ಎಷ್ಟು ಉಳಿತು 1 ಉಳಿತು ಈ 6 ಕೆಳಗಡೆ ಬರುತ್ತೆ ಓಕೆ ಮತ್ತೆ 7 2 ಜಾ 14 ಓಕೆ 16 ನಲ್ಲಿ 14 ಹೋದ್ರೆ 2 1 ಪಾಯಿಂಟ್ ಇಡ್ತೀನಿ 0 ಓಕೆ ಮತ್ತೆ 7 2 ಜಾ 14 ಎಷ್ಟು ಉಳಿತು 20 ಅಲ್ಲಿ 14 ಹೋದ್ರೆ 6 ಉಳಿತು ಓಕೆ ಈ ಕಡೆ ತಗೊಂತೀನಿ ಒಂದು ಪಾಯಿಂಟ್ ಇದೆ ಅಂದ್ರೆ ಒಂದು 0 ತಗೋಬಹುದು 7 8 ಜಾ 56 ಓಕೆ 60 ಅಲ್ಲಿ 56 ಹೋದ್ರೆ 4 1 ಪಾಯಿಂಟ್ ಇದ್ರೆ ಒಂದು 0 ತಗೋಬಹುದು ಮತ್ತೆ 7 5 ಜಾ 35 ಸೊ 40 ಅಲ್ಲಿ 35 ಹೋದ್ರೆ 4 ಲೈಕ್ ಎಷ್ಟು 5 ಉಳಿಯಿತು ಓಕೆ ಸೊ ನೀವೇನ್ ಮಾಡ್ರಿ ಡೆಸಿಮಲ್ ನಂಬರ್ ಆದ್ಮೇಲೆ 3 ನಂಬರ್ ವರೆಗೆ ಮಾಡ್ರಿ ಸೊ ಎಷ್ಟು ಬಂತು 122.285 ಬಂತು ಈಗ ನೀವು ಡೆಸಿಮಲ್ ಆದ್ಮೇಲೆ ಥರ್ಡ್ ನಂಬರ್ ನೋಡ್ರಿ ಥರ್ಡ್ ನಂಬರ್ 5 ಕಿಂತ ಜಾಸ್ತಿ ಇದ್ರೆ ಅವಾಗ ಏನ್ ಮಾಡ್ಬೇಕು ಸೆಕೆಂಡ್ ನಂಬರ್ಗೆ ಒಂದ್ ಆಡ್ ಮಾಡ್ಬೇಕು ಓಕೆ ಸೊ ಅವಾಗ ಏನಾಗುತ್ತೆ 122.29 ಆಗುತ್ತೆ ಸೊ ಆನ್ಸರ್ ಏನು 122.29 ಓಕೆ ಸೊ ಇಲ್ಲಿ ನಾವು ರೇಡಿಯಸ್ ಏನಂತ ತಗೊಂಡಿವಿ ಸೆಂಟಿಮೀಟರ್ ಅಂತ ತಗೊಂಡಿದೀವಿ ಇಲ್ಲಿ ಏರಿಯಾ ಕಂಡಕತ್ತೀವಿ ಅವರು ಸೆಂಟಿಮೀಟರ್ ಕೊಟ್ರೆ ನಾವು ಏರಿಯಾ ಎದ್ರಲ್ಲಿ ಬರಿಬೇಕು ಏರಿಯಾ ಬಂದ್ಬಿಟ್ಟು ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಬರಿಬೇಕು ಸೊ ಇದು ಬಂದ್ಬಿಟ್ಟು ಏರಿಯಾ ಆಫ್ ಶೇಡೆಡ್ ರೀಜನ್ ಓಕೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಓಕೆ ನೀವು ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಓಕೆ ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಟೆಲಿಗ್ರಾಮ್ ಚಾನಲ್ ಲಿಂಕು ಆಮೇಲೆ 2024 ಮ್ಯಾಥ್ಸ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ಅದನ್ನ ನೀವು ರೆಫರ್ ಮಾಡಿ ಓಕೆ ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ